ಅವತ್ತು ಕ್ಲೀನಿಂಗ್ ಎಲ್ಲ ಆಗಿಲ್ಲ, ಸ್ವಲ್ಪ ವಿಡಿಯೋ ಗಿಡ ಅಪ್ಲೋಡ್ ಮಾಡಿ ಕೂತ್ಬಿಟ್ಟೆ. ಇವಾಗಿತ್ತು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಸ್ವಲ್ಪ ವಾಯ್ಸ್ ಓವರ್ ಕೊಡೋದು, ಅದು ಥರ್ಡ್ ಪಾರ್ಟಿ ಅನ್ನೋದು ರ್ಯಾಪ್ ಯೂಸ್ ಮಾಡ್ತಾ ಇದ್ದೆ. ಸೊ ಬೇಡ ಡೈರೆಕ್ಟ್ ಮಾಡೋಣ ಅಂತ. ಇನ್ನೂ ನಾನು ಎಷ್ಟೆಲ್ಲ ಕಲ್ತಿದ್ರು ಅದೊಂದು ಚೇಂಜ್ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಅದನ್ನು ಕಲಿಯೋಷ್ಟರಲ್ಲಿ ಮತ್ತೆ ಟೈಮ್ ಆಗುತ್ತೆ ಅಂಥೇಳಿ ಹೀಗೆ ಡೈರೆಕ್ಟ್ ವಿಡಿಯೋ ಮಾಡಿ ಡೈರೆಕ್ಟ್ ಹಾಕ್ತಾ ಇದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೋಬೇಕು. ತೊಳೆದು ಮುಕ್ಷಿತ ಹಾಕೋಣ ತಗೊಂಡು 6:30 6:20 ಆಗಿದೆ. ಆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಸಾಂಬಾರು ಮಾಡ್ತಿದ್ದೆ. ತರಕಾರಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ನಾನು. ರೆಸಿಪಿನ ಶೇರ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ, ನೀವು ಹಳೆ ರೆಸಿಪಿಗಳೆಲ್ಲ ನೋಡ್ತಾ ಇರ್ಬೋದು. ಸ್ವಲ್ಪ ಕರೆಕ್ಟಾಗಿ ಮಾಡೋ ತನಕ ಪಟ್ಟ ಪಾತ್ರೆ ತೊಳೆದು ನಾನು ಡೈರೆಕ್ಟ್ ಎಡಿಟಿಂಗ್ ಬರೋಲ್ಲ ಅನ್ನೋ ಯೂಟ್ಯೂಬಲ್ಲಿ. ಅದನ್ನು ಎಡಿಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಬೇಕು. ಆವಾಗಲೇ ಹೇಳ್ದಂಗೆ ಫೇಸ್ಬುಕ್ಕಲ್ಲಿ ಬ್ಯುಸಿ ಇದ್ದೆ, ಇದನ್ನು ಕೂಡ ಹಂಗೆ ವಿಡಿಯೋ ಮಾಡಿ ಹಾಕೋಣ ಅಂತ. ಎಡಿಟಿಂಗ್ ಮಾಡೋಕ್ಕೆ ಹೋಗುತ್ತಲ್ಲ, ಅದು ವಾಟರ್ ಮಾರ್ಕ್ ಬರುತ್ತೆ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟೆ. ಇನ್ನೂ ಗೆಡ್ಡೆ ಕೋಸಿದೆ, ಅದ್ರ ಜೊತೆ ಬೇಳೆ ಹಾಕಿ ಸಾಂಬಾರು ಮಾಡಿ ಬಿಸಿ ಬಿಸಿ ಅದು ಅಭ್ಯಾಸ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಜಾಸ್ತಿ ಬಿಟ್ಬಿಟ್ರೆ ಮೋಕ್ಷಿತ್ ಮರ್ಕೊಳ್ತಾನೆ ಮುದ್ದೆ ಸಾಂಬಾರು. ಅದು ಏನು ತಿನ್ನಿಸ್ತೀವಿ, ಏನು ಅಭ್ಯಾಸ ಮಾಡೋದು ಹಂಗೆ ಪರವಾಗಿಲ್ಲ. ಊಟದ್ದು ಈಗಾದರೆ ಅವ್ನಿಗೆ ಟಿವಿ ಮೊಬೈಲ್ ಬಿಟ್ಟು ಊಟ ಮಾಡೋದು ಅಭ್ಯಾಸ ಮಾಡ್ತಾ ಇಲ್ಲ. ಅವನು ಟಿವಿ ಬೇಕು ಮೊಬೈಲ್ ಬೇಕಂತಾನೆ ಊಟ ಮಾಡ್ತೆ. ಇದು ಎಲ್ಲ ಪೇರೆಂಟ್ಸ್ಗಳು ಸುಮಾರು ಜನ ಅನಿಸುತ್ತೆ. ಕೆಲವರೆಲ್ಲ ಅಭ್ಯಾಸ ಬಿಟ್ಬಿಟ್ಟಿದ್ದಾರೆ ಮಕ್ಕಳಿಗೆ. ಅದು ಎಲ್ಲ ಅದೆಲ್ಲ ಈಗ ಅವ್ರಿಗೆ ಕಾನ್ಷಿಯಸ್ ಆಗಿದೆ, ಮಕ್ಕಳು ಟಿವಿ ಕೊಟ್ಟು ಮೊಬೈಲ್ ಕೊಟ್ಟು ಊಟ ಮಾಡಿಸ್ಬಾರ್ದು ಅಂತ. ಬಟ್ ನಾನು ಇನ್ನೊಂದು ಸರಿ ಮಾಡೋಕ್ಕಾಗಿಲ್ಲ. ಓದಿಸೋದು ಬರ್ಸೋದು ಅದನ್ನು ಮಾಡೋಕ್ಕಾಗಿಲ್ಲ. ಅದನ್ನು ಕೆಲಸ ಮಾಡಬೇಕು. ನನ್ನ ಹಸ್ಬೆಂಡ್ ಭಯ, ನೀನೇ ಮೊಬೈಲ್ ಟಿವಿ ಇಟ್ಕೊಂಡ್ಬಿಟ್ರೆ ಮೋಕ್ಷಿತ್ ಮಾಡ್ತಾರೆ ಅಂತ. ನಾನು ಮೋಕ್ಷಿತ್ ಇರುವಾಗ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಮೊಬೈಲ್ ನೋಡೋದೆಲ್ಲ ಕಮ್ಮಿ. ಬಟ್ ಅದು ಇನ್ಫ್ಲುಯೆನ್ಸ್ ಆಗೇ ಆಗುತ್ತೆ. ಅಮ್ಮ ನೀವು ನೋಡ್ಬೇಡಿ ಬೇಕಾದ್ರೆ ಮೊಬೈಲ್ ಅಂತ ನನಗೆ. ಸೊ ಬೇಗ ಬೇಗ ಪಾತ್ರೆ ತೊಳೆದು ಒಂದು ವರಷ್ಟು ಅಡುಗೆ ಮಾಡಬೇಕು. ಹಂಗ್ರಿ ಅಂತ ಹೊಟ್ಟೆ ಬಿಟ್ರೆ ಏನು ಸಿಗುತ್ತೆ ತಿನ್ಬಿಟ್ರೆ ನನಗೆ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಈಗ ಡೆಕೋರೇಷನ್ನು ಎಲ್ಲರಿಗೂ, ಎಸ್ಪೆಷಲಿ ಹೆಣ್ಮಕ್ಳ ಹಬ್ಬ, ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ. ಹೆಣ್ಮಕ್ಳಿಗೆ ಪ್ರಿಪ್ರೇಷನ್ಸು ಜವಾಬ್ದಾರಿ. ಸೊ ಏನಾದರೂ ರಿಟರ್ನ್ ಗಿಫ್ಟು ಎಲ್ಲ ಕೂಕೋದೇನು. ಬ್ಲೌಸ್ ಪೀಸು ವೇಸ್ಟ್ ಆಗ್ತವೆ, ಅಲ್ಲೇ ಬಿದ್ದಿರುತ್ತೆ. ಈ ಸಲ ಅದು ಬ್ಲೌಸ್ ಪೀಸ್ ಬೇಡ. ಅದ್ರ ಬದಲು ತೆಂಗಿನಕಾಯಿ ಹಣ್ಣು ಕೊಟ್ಟರೆ, ತೆಂಗಿನಕಾಯಿ ಕೊಟ್ಟರೆ ಮನೆಗೆ ಉಪಯೋಗ ಆಗುತ್ತೆ ಅಲ್ವಾ. ಅದು ತುಂಬ ಶುಭದಾಯಕ. ಒಂದು ಹಂಗೆ ಅಂದ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ತಗೊಳ್ಳೋದು ತೆಂಗಿನಕಾಯಲ್ಲಿ ಅಡಿಕೆ ಬಾಳೆಹಣ್ಣು ಕೊಟ್ಟರೆ ಅದೇ ಉಪಯೋಗ ಆಗುತ್ತೆ ಅಂತ. ಎಷ್ಟೊಂದು ಬ್ಲೌಸ್ ಪೀಸ್ಗಳು ವೇಸ್ಟ್ ಆಗ್ತಾ ಬಿದ್ದಿರುತ್ತೆ ಮನೆಯಲ್ಲಿ. ನಮ್ಮ ಮನೆಯಲ್ಲೂ ಎಷ್ಟೊಂದು ಮನೆಗಳಲ್ಲೂ ಹಂಗೆ ಇರುತ್ತೆ. ಅದನ್ನು ಒಂದು ಚೇಂಜ್ ಮಾಡೋಣ ಅಂದ್ಕೊಂಡು ಲಾಸ್ಟ್ ಇಯರು ಬೇಡ ಅಂದ್ಕೊಂಡು ಕೊಟ್ಟಿದ್ದೆ ಅನಿಸುತ್ತೆ. ಬಟ್ ಈ ಸಲ ಬ್ಲೌಸ್ ಪೀಸ್ ತರೋದು ಬೇಡ ಅನ್ಕೊಂಡು ತೆಂಗಿನಕಾಯಿ ತಗೊಂಡು ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೊಂದೇ ಅಷ್ಟೇ. ಮಾಮೂಲಿ ಕ್ಲೀನ್ ಮಾಡಬೇಕು. ಈಗ ಸ್ವಲ್ಪ ಸ್ವಲ್ಪ ಒಂದೊಂದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮನೆ. ಇದೆಲ್ಲ ಪ್ರಿಪ್ರೇಷನ್ಸ್ ಹೇಗಿದೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಸೊ ನಾನು ಎಲ್ಲ ಯೂಟ್ಯೂಬದು ನಾನು ಎಷ್ಟೋ ವರ್ಷದ ನಂಟು ಬಿಡ್ತೀನಿ ಏನಾದರೆ ನನ್ನ ಫ್ರೆಂಡ್ ಹೇಳ್ತಾ ಇರಲಿ ಇವತ್ತು, ನೀನು ಇದೇ ಡೆಡಿಕೇಶನ್ ಆವಾಗಲೇ ಕೊಟ್ಟಿದ್ರೆ ಎಷ್ಟೊತ್ತಿಗೆ ಬೆಳೆದಿರ್ತಿದ್ದೆ ಅಂತಂದು. ಆದರೆ ಏನು ಮಾಡೋದು, ನನ್ನ ಮಗಂಗೆ ಅವಾಗ ಹುಷಾರಿರ್ತಿರ್ಲಿಲ್ಲ. ಅದಕ್ಕೆ ನೀವು ಅವಳಿಗೆ ಆಗ್ತಾಯಿತ್ತು, ಅವಳೇ ಹೇಳ್ತಾ ಇಲ್ಲ ನನಗೆ. ಹೌದಾ, ಸಪೋರ್ಟ್ ಮಾಡೋಣ. ಕೆಲವರು ಅಷ್ಟಿಗೆ ಫಸ್ಟ್ ಎಲ್ಲ ಫ್ರೆಂಡ್ಸ್ಗೆಲ್ಲ ಗೊತ್ತಿದ್ದಾಗ ಆಗ್ತಿದ್ದೆ. ಯೂಟ್ಯೂಬಲ್ಲಿ ಮಾಡಿ ಸ್ವಲ್ಪ ಈಗ ಅದನ್ನು ಹೇಳೋದು ಬಿಟ್ಟಿದ್ದೀನಿ. ಎಷ್ಟಾಗುತ್ತೆ ಅಷ್ಟೊಂದು ವರ್ಕ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ. ನಂದು ಮೈಕ್ ಎಲ್ಲಿಟ್ಟಿದ್ದೀನಿ ಅದನ್ನು ಹುಡ್ಕೋಬೇಕು. ತುಂಬ ಕೆಲಸ ನಂದು ಒಂದೊಂದು ಹಾಗೆ ಮಾಡ್ತಾ ಇರ್ತೀನಿ. ಮಧ್ಯದಲ್ಲಿ
ಅಪ್ಸೆಟ್ ಆಗುತ್ತೆ, ಅದನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ ಅಷ್ಟೇ. ಪಾತ್ರೆ ತೊಳೆದೇನೆ ಮನೆಯಲ್ಲಿ ಇರುವಾಗ ಹೇಳ್ತಾ ಇದ್ದೆ, ನಾನು ಪಾತ್ರೆ ತೊಳೆ ಕೆಲಸ ಬಿಟ್ಟು ಬೇರೆ ಮಾಡ್ತೀನಿ ಅಂತ. ಚಿಕ್ಕ ವಯಸ್ಸಿಂದನೂ ನಾವು ಮನೇಲಿ ಕೆಲಸ ಮಾಡಿ ಅಭ್ಯಾಸ. ನಮ್ಮಮ್ಮ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದು, ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ಜೊತೆ ಬಿಟ್ಟಿದ್ರು ನನಗೆ ಪ್ರೈಮರಿ ಸ್ಕೂಲಲ್ಲಿ. ಆವಾಗ ನಾವು ಕೆಲಸ ಮಾಡಲೇಬೇಕಿತ್ತು. ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂದರೆ ನಾನು ನಮ್ಮ ಅಕ್ಕ, ನನ್ನ ದೊಡ್ಡಪ್ಪನ ಮಗಳಿಬ್ಬರು ಪಾತ್ರೆ